ಸ್ಟಾರ್ಟ್. ನಿಮಗೆ ಹಿಂದಿನ ತರಗತಿಯಲ್ಲಿ ಯಾವ ಲೆಸನ್ ಮಾಡ್ತಾ ಇದ್ದು? ಹೌದಾ? ಲೋಹಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ತಿಳ್ಕೊಂಡ್ರಿ? ಲೋಹಗಳ ಮತ್ತೆ ಅಲೋಹಗಳ ಭೌತ ಗುಣಗಳನ್ನು ತಿಳ್ಕೊಂಡ್ರಿ. ಗೊತ್ತಾಯ್ತಾ? ಲೋಹಗಳು ಮತ್ತೆ ಮತ್ತೆ ಗುಣಗಳನ್ನ ಒಟ್ಟಿಗೆ ಗೊತ್ತಾಯ್ತಲ್ವಾ? ಅದಾದ್ಮೇಲೆ ಲೋಹಗಳ ರಾಸಾಯನಿಕ ಲಕ್ಷಣಗಳನ್ನ ತಿಳ್ಕೊತಾ ಇದ್ದೀರಾ ಈ ಕ್ಲಾಸ್. ಹೌದಾ? ಲೋಹಗಳ ಯಾವ ರಾಸಾಯನಿಕ ಲಕ್ಷಣ ತಿಳ್ಕೊಂಡ್ರಿ ಕಳೆದ ತರಗತಿಯಲ್ಲಿ? ಲೋಹಗಳು ಗಾಳಿಯಲ್ಲಿ ವರ್ತಿಸಿದಾಗ ಆಗ್ತಕ್ಕಂಥ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡ್ರು. ಹೌದಾ? ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಲೋಹಗಳ ಆಕ್ಸೈಡ್ಗಳು ಉಂಟಾಗುತ್ತೆ. ಕಪ್ಪಾಗುತ್ತೆ ಅಂತ ಹೇಳ್ಬಾರ್ದು. ಏನುಂಟಾಗುತ್ತೆ? ಗೊತ್ತಾಯ್ತಾ? ಲೋಹಗಳು ಆಮ್ಲಜನಕ ಜೊತೆ ಅಥವಾ ಗಾಳಿಯೊಂದಿಗೆ ವರ್ತಿಸಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳು ಉಂಟಾಗುತ್ತೆ. ಹೌದಾ? ಅದರಲ್ಲಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ದೆ, ಏನು? ಉಭಯವರ್ತಿ ಆಕ್ಸೈಡ್. ಉಭಯವರ್ತಿ ಆಕ್ಸೈಡ್ಗಳು ಅಂತ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ಯಾವುದು ಉಭಯವರ್ತಿ ಆಕ್ಸೈಡ್ಗಳು? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್ ಬರುತ್ತೆ. ಇದೇ ತಾನೇ ಉದಾಹರಣೆ? ಸತುವಿನ ಆಕ್ಸೈಡ್. ಹೌದಾ? ಮತ್ತೆ ಈ ಲೋಹಗಳ ಬಗ್ಗೆ ಆಮ್ಲಜನಕ ಜೊತೆ ವರ್ತಿಸಿದಾಗ ಅಥವಾ ಗಾಳಿ ಜೊತೆ ವರ್ತಿಸಿದಾಗ ಅನ್ನಕ್ಕೆ ಇನ್ನು ಕೆಲವು ವಿಷಯ ಹೇಳಿದ್ವಿ. ಏನಪ್ಪಾ ಅಂದ್ರೆ ಸೋಡಿಯಂ ಲೋಹ ಇದೆಯಲ್ಲ, ಅದನ್ನ ಹೇಗೆ ಶೇಖರಿಸಿರ್ತಾರೆ? ಸೀಮೆಎಣ್ಣೆಯಲ್ಲಿ ಶೇಖರಿಸಿರ್ತಾರೆ. ಯಾಕೆ? ನೀರು ಮತ್ತೆ ಗಾಳಿಯೊಂದಿಗೆ ಸೋಡಿಯಂ ವರ್ತಿಸೋದ್ರಿಂದ ಅದನ್ನ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ಆಯ್ತಾ? ಮತ್ತೆ ಕಬ್ಬಿಣ ಗಾಳಿಯೊಂದಿಗೆ ವರ್ತಿಸಿದಾಗ ಗಾಳಿ ತೇವಾಂಶ ಇರಬೇಕು. ಬರೀ ಗಾಳಿ ಅಂದ್ರೆ ಇವೆಲ್ಲ ಇರುತ್ತೆ, ಇದಿಷ್ಟು ಇದರಿಂದ ವರ್ತಿಸಲ್ಲ. ತೇವಾಂಶ ಅವಶ್ಯಕವಾಗಬೇಕು. ನಾವು ಒಳಗಡೆ ನೋಡ್ತೀವಲ್ಲ, ಒಳಗಡೆ ಎಷ್ಟೊಂದು ಕಬ್ಬಿಣದ ವಸ್ತುಗಳು ಇಟ್ಟಿರ್ತೀವಿ, ಇವೆಲ್ಲ ಹಿಡಿತಾವ? ಹಿಡಿಯಲ್ಲ. ಬಟ್ ತೇವಾಂಶ, ವಾತಾವರಣದಲ್ಲಿ ಇರ್ತಕ್ಕಂಥ ತೇವಾಂಶ, ನೀವು ಹೊರಗಡೆ ಏನಾದ್ರು ಕಬ್ಬಿಣದ ವಸ್ತು ಬಿಸಾಕಿ ಅವಾಗ ಅದು ತುಕ್ಕಿಡಿಯುತ್ತೆ. ಮನೆ ಒಳಗಿರವು ತುಕ್ಕಿಡಿಯಲ್ಲ. ಯಾಕೆ? ತೇವಾಂಶ ಇದೆಲ್ಲ ಇದೆ. ಅದೇ ಕಿಟಕಿ ಕಬ್ಬಿಣದ ಸರಳುಗಳು ತುಕ್ಕಿಡಿತವೆ. ಯಾಕೆ? ತೇವಾಂಶಯುಕ್ತ ಗಾಳಿ ಇರುತ್ತೆ. ಹೌದಾ? ತುಕ್ಕಿಡಿದಂಗೆ ಯಾವ ರೀತಿ ನಾವು ಸಂರಕ್ಷಿಸಬೇಕು? ಬಣ್ಣ ಹಚ್ಚುವುದು, ಲೇಪನ ಮಾಡಬೇಕು, ಬಣ್ಣ ಹಚ್ಚೋದು ಮತ್ತೆ ಹೌದಾ? ಹೀಗೆ ನಾವು ಕಬ್ಬಿಣ ತುಕ್ಕು ಹಿಡಿಯೋದನ್ನ ಸಂರಕ್ಷಿಸಬಹುದು. ಇಷ್ಟು ವಿಷಯಗಳು ತಾನೇ ನಿಮಗೆ ಲಾಸ್ಟ್ ಟೈಮ್ ತಿಳಿದಿದ್ದು. ಈ ಸರಿ ಲೋಹಗಳು ನೀರಿನೊಂದಿಗೆ ನೀರಿನೊಂದಿಗೆ ವರ್ತಿಸಿದಾಗ ಮೊನ್ನೆ ಒಂದು ರಿಯಾಕ್ಷನ್ ತೋರಿಸಿದ್ದಲ್ವಾ? ಯಾವ್ದು ತೋರಿಸಿದೆ? ಸೋಡಿಯಂ. ಹೌದಾ? ಸೋಡಿಯಂ ನೀರಿನ ಜೊತೆ ವರ್ತಿಸಿದಾಗ ಸೋಡಿಯಂನ ಸಂಕೇತ ನೀರು. ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ NaHO ಅಲ್ಲ, NaOH. ಏನಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಅಲ್ಲೊಂದು ಅನಿಲ ಬಿಡುಗಡೆ ಆಯ್ತು, ನೋಡಿದ್ರ? ಕಾಣಿಸ್ತಾ? ಒಂದು ಅನಿಲ ಬಿಡುಗಡೆ ಆಯ್ತು, ಅದು ಹೈಡ್ರೋಜನ್ ಅನಿಲ. ಗೊತ್ತಾಯ್ತಾ? ಯಾವುದೇ ಲೋಹಗಳು ನೀರಿನ ಜೊತೆ ವರ್ತಿಸಿದಾಗ ಸೋಡಿಯಂ ಆಯಾ ಲೋಹಗಳ ಹೈಡ್ರಾಕ್ಸೈಡ್ಗಳು ಉತ್ಪತ್ತಿ ಆಗೋದ್ರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಗೊತ್ತಾಯ್ತಾ? ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಆಕ್ಸೈಡ್ಗಳು ಉಂಟಾಗುತ್ತೆ. ಗೊತ್ತಾಯ್ತಾ? ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳು ಉಂಟಾಗುತ್ತೆ. ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರಾಕ್ಸೈಡ್
ಗೊತ್ತಾಯ್ತಾ ಮಕ್ಕಳು? ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಆಯಾ ಲೋಹಗಳ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗೋದ್ರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ನೆನಪಿಟ್ಕೊಳ್ಳಿ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಗೊತ್ತಾಯ್ತಾ? ಅದೇ ತರ ಸೋಡಿಯಂ ನಿಮಗೆ ಗೊತ್ತು ಎಲ್ಲ ಮೃದು ಲೋಹ, ಹೌದಾ? ಅದೇ ತರ ಪೊಟ್ಯಾಷಿಯಂ ಅದು ಸಹ ಮೃದು ಲೋಹ. ಪೊಟ್ಯಾಷಿಯಂ ಸೇಮ್. ಪೊಟ್ಯಾಷಿಯಂ ನೀರಿನೊಂದಿಗೆ ವರ್ತಿಸಿದಾಗ ಹೇಳಿ KOH ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಗೊತ್ತಾಯ್ತಾ? ಅದೇ ತರ ಮೆಗ್ನೀಷಿಯಂ. ಈ ಮೆಗ್ನೀಷಿಯಂ ಸೋಡಿಯಂ ಆಗುತ್ತಲ್ಲ ಆ ತರ ಹಿಂಗೆ ಈ ಮೆಗ್ನೀಷಿಯಂ ತಗೊಂಡು ಹಿಂಗೆ ನೀರಿಗೆ ಹಾಕಿದ ತಕ್ಷಣ ರಿಯಾಕ್ಷನ್ ಆಗಲ್ಲ. ಇದು ಗೊತ್ತಾಯ್ತಾ? ಇದು ನೀರಿನೊಂದಿಗೆ ವರ್ತಿಸ್ಬೇಕು ಅಂದ್ರೆ ಇದಕ್ಕೆ ಹಬೆ ಗೊತ್ತಲ್ಲ? ಶಾಖ ಹಬೆ, ನೀರಿನ ಹಬೆ. ನೀವು ಮಳ್ತಾ ಇರೋ ನೀರಿಗಿಂತ ಹಬೆ ಬರುತ್ತಲ್ಲ ಮೇಲೆ, ಅದೇನಾದ್ರು ತಾಗಿದ್ರೆ ಹಿಂಗಾಗುತ್ತೆ. ಆ ಮಳ್ತಾ ಇರೋ ನೀರಿಗಿಂತ ಹೆಚ್ಚು ಗಾಯ ಉಂಟಾಗುತ್ತೆ. ನೀವು ಮಳ್ತಾ ಇರುತ್ತೆ ನೀರು, ಅಕಸ್ಮಾತ್ ಗೊತ್ತಿರಲ್ಲ, ಅನ್ನದಲ್ಲಿ ನೀರು ತುಂಬಾ ಬಿಸಿ ಇರುತ್ತೆ. ಎಷ್ಟು ಬಿಸಿ ಇದೆ ಅಂದ್ರೆ ನೀವು ಮುಟ್ಟೆ ಚುರುಕನ್ನತ್ತೆ, ಅಯ್ಯೋ ಸುಡ್ತಾ ಇದೆ ಅಂತ ಹಿಂಗೆ ಅಂತೀರ ಅಷ್ಟೇ. ಅದೇ ಒಂದು ಯಾವ್ದಾರ ಹಬೆ ಬರ್ತಾ ಇರೋ ವಸ್ತು ಮೇಲೆ ನೀವೇನಾರ ಕೈ ತಾಕ್ತ ಹಬೆ ಅಂದ್ರೆ ಏನಾಗುತ್ತೆ? ಗೊಬ್ಬೆ ಬಂದ್ಬಿಡುತ್ತೆ, ಹೌದಾ? ಇಷ್ಟು ಅದಕ್ಕೆ ಉಷ್ಣತೆ ಜಾಸ್ತಿ ಇದೆ ನೋಡಿ, ಶಕ್ತಿ ಎಷ್ಟಿದೆ, ಹೌದಾ? ಅಂತಹ ಹಬೆಯನ್ನ ನಾವು ಮೆಗ್ನೀಷಿಯಂ ಹಾಯಿಸಿದಾಗ, ಮೆಗ್ನೀಷಿಯಂಗೆ ಹಾಯಿಸಿದಾಗ, ಹಬೆ ಇರ್ತಕ್ಕಂತಹ ನೀರನ್ನ ಹಾಯಿಸಿದಾಗ ಅದ್ರ ಜೊತೆಗೆ ಮೆಗ್ನೀಷಿಯಂ ವರ್ತಿಸುತ್ತೆ, ತಣ್ಣೀರಿನ ಜೊತೆ ಅಲ್ಲ. ಗೊತ್ತಾಯ್ತಾ? ಅದೇ ತರ ಕಬ್ಬಿಣನೂ ಅಷ್ಟೇ, ಹಬೆ ಇರ್ತಕ್ಕಂತಹ ನೀರಿನ ಜೊತೆಗೆ ಅವರು ವರ್ತಿಸ್ತಾರೆ. ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ರೊಟ್ಟಿ ಎಲ್ಲ ಮಾಡಿರ್ತಾರೆ, ಚೆನ್ನಾಗಿ ಕಾದಿರುತ್ತೆ ಹಂಚು. ಅದನ್ನ ತೊಳಿಬೇಕು ಅಂದ್ರೆ ಏನ್ ಮಾಡ್ತಾರೆ? ಸ್ವಲ್ಪ ಹೊತ್ತು ಬಿಟ್ಟು ತೊಳಿತಾರೆ, ಹೌದಾ? ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಬಿಸಿ ಇರೋಕನ್ನೇ ತೊಳೆದ್ರೇನಾಗುತ್ತೆ? ಆ ಹಬೆ ಬಂದ್ಬಿಡುತ್ತೆ, ತುಸ್ ಅಂತ ಬರಲ್ಲ ನೀರು. ಮತ್ತೆ ಹಬೆ ನೀರು ಹಾಕಿಲ್ಲ ಆ ಹಂಚು ಕಾದಿರೋದಕ್ಕೆ ನೀರು ಕಾದು ಬಂದ್ಬಿಡುತ್ತೆ. ಕಾದು ಬರೋದ್ರ ಜೊತೆಗೆ ಏನಾಗುತ್ತೆ ಹೇಳಿ? ಹಂಚು ಅದು ಅದರಲ್ಲಿರೋ ಕಣಗಳು ನೀರಿನ ಜೊತೆ ವರ್ತಿಸ್ಬಿಡ್ತಾರೆ. ಗೊತ್ತಾಯ್ತಾ? ಆ ಹಂಚಿನ ಕಣಗಳೇನಿದೆಯಲ್ಲ ಅವು ನೀರಿನ ಜೊತೆ ವರ್ತಿಸಿ ಕೂತಾಗ್ಬಿಡುತ್ತೆ ಹಂಚು. ಅದಕ್ಕೋಸ್ಕರ ಯಾವಾಗಲೂ ಬಿಸಿ ಹಂಚನ್ನ ತೊಳಿಬಾರ್ದು, ಬಿಸಿ ಹಂಚನ್ನ ನೀರು ಹಾಕಬಾರ್ದು. ಅದು ಎಲ್ಲೇ ನೀರು ಹಾಕಿ ಸ್ವಲ್ಪ ಅದು ಸ್ವಲ್ಪ ತಗ್ಗಿರುತ್ತಲ್ವಾ, ಈಗ ಹಾಕಿದ್ರೆ ಚುಸ್ ಅಂತ ಬಂದಿರುತ್ತೆ. ಎಷ್ಟೊಂದು ಮನೆಗಳಲ್ಲಿ ನೋಡಿ ಹಂಚು ಬತ್ತಿ ತುತ್ತಾಗ್ಬಿಟ್ಟಿರುತ್ತೆ, ಹೌದಾ? ಮತ್ತೆ ಅವರು ತೊಳೆದೇ ಇಲ್ಲ, ಯಾಕಂತ ತುತ್ತಾಯ್ತು? ಮಧ್ಯದಲ್ಲಿ ಸ್ವಲ್ಪ ಶಾಖ ಜಾಸ್ತಿ ಇರುತ್ತೆ, ಕಣಗಳು ಬಿಸಿ ಆಗಿ 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 ನಿಮಗೆ ಗೊತ್ತು, ಯಾವುದೇ ಒಂದು ವಸ್ತುಗಳಿಗೆ ಉಷ್ಣತೆಯನ್ನು ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಕಣಗಳು ಹಿಗ್ತಾ ಹೋಗ್ತವೆ, ತಂಪಾಗ್ತಾ ಹೋದಾಗ ಕಣಗಳು ಕುಗ್ತಾ ಹೋಗ್ತವೆ. ಹಾಗೆ ಬಿಸಿಯಾಗಿರ್ತಕ್ಕಂತಹ ನೀರೇನ್ ಮಾಡುತ್ತೆ? ಕಬ್ಬಿಣದ ಕಣಗಳ ಜೊತೆಗೆ ವರ್ತಿಸುತ್ತೆ. ಅದು ಇದು ಮೆಗ್ನೀಷಿಯಂ ಆಗಲಿ ಕಬ್ಬಿಣ ಆಗಲಿ ಹಬೆ ಜೊತೆಗೆ, ನೀರಿನ ಹಬೆ ಜೊತೆ ವರ್ತಿಸಿದಾಗ ಇವುಗಳು ಬರೀ ನೀರಿನ ಜೊತೆ ಇವುಗಳ ತರ ವರ್ತಿಸಲ್ಲ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ತರ ವರ್ತಿಸಲ್ಲ. ನೀರಿನ ಹಬೆ ಮೆಗ್ನೀಷಿಯಂ ಆಗಲಿ ಅಥವಾ ಕಬ್ಬಿಣ ಆಗಲಿ ಇವುಗಳು ನೀರಿನ ಹಬೆಯ ಜೊತೆ ವರ್ತಿಸ್ತವೆ. ನೀರಿನ ಹಬೆಯ ಜೊತೆ ವರ್ತಿಸ್ತವೆ. ನಿಮಗೆ ಆ ರಿಯಾಕ್ಷನ್ಸ್ ಇಲ್ಲಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ, ಬರೀ ಪೊಟ್ಯಾಷಿಯಂ, ಸೋಡಿಯಂ ಮತ್ತೆ ಕ್ಯಾಲ್ಸಿಯಂ ಇದೆ ಅಲ್ವಾ? ಕಬ್ಬಿಣ ಲಾಸ್ಟ್ ಇದೆ ಕೆಳಗಡೆ, ಹೌದಾ? ಅಲ್ಯೂಮಿನಿಯಂ ಇದೆ, ಮೆಗ್ನೀಷಿಯಂ ಇದೆ, ಹೌದಾ ಮಕ್ಕಳ? ಕ್ಯಾಲ್ಸಿಯಂ ನೋಡಿ, ಕ್ಯಾಲ್ಸಿಯಂ ಇದೆ. ಕ್ಯಾಲ್ಸಿಯಂ ನೀರಿನ ಜೊತೆ ವರ್ತಿಸಿದಾಗ, ಕ್ಯಾಲ್ಸಿಯಂ ಅಂದ್ರೆ ಸುಣ್ಣ. ನಿಮ್ಮ ಮನೆಗಳಲ್ಲಿ ಮಾರ್ಕೆಟ್ನಲ್ಲಿ ಸುಣ್ಣ ತಂದು ನಾವು ತಣ್ಣೀರಲ್ವಾ ಹಾಕಿದ ತಕ್ಷಣ ಏನಾಗುತ್ತೆ? ಕಲ್ಲುಗಳು, ಸುಣ್ಣದ ಕಲ್ಲುಗಳು ತರಲ್ಲ ನಿಮ್ಮ ಮಾರ್ಕೆಟಲ್ಲಿ. ನೀವು ಸಂತೆಲೆಲ್ಲ ಸುಣ್ಣದ ಕಲ್ಲುಗಳು ತರಲ್ವಾ ನೀವು? ಸುಣ್ಣ ಬೆಳೆಗೆ ಹೆಂಗ್ ಮಾಡ್ತಾರೆ? ರಾಶಿ ಹಾಕೊಂಡಿಲ್ಲ ಸುಣ್ಣದ ಕಲ್ಲು, ಸ್ವಲ್ಪ ಲೈಟಾಗಿ ಪಚ್ಚೆ ಕಲರ್ ಇರ್ತದೆ ನೋಡಿ, ಸುಣ್ಣದ ಕಲ್ಲು. ಮತ್ತೆ ಹೆಂಗ್ ಬೆಳೀತಾರೆ ಸುಣ್ಣ? ಸುಣ್ಣ ಹೆಂಗ್ ತರ್ತೀರ ಸುಣ್ಣ? ಈಗೆಲ್ಲ ಹಂಗ್ ಬಂದಿರೋ ಮಾಡ್ರಾಂಗ್ ಆಗಿ, ಹೌದಾ? ಈಗ ಹಿಂದೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಭೂಮಿನಲ್ಲಿ ಸುಣ್ಣದ ಕಲ್ಲು ಸಿಗೋದು, ಅದಕ್ಕೆ
ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ. ಅದೇನದು ಕ್ಯಾಲ್ಸಿಯಂ ಕಾರ್ಬನೇಟ್. CaCO3. ಇದನ್ನೇನ್ ಮಾಡೋರು ಸುಣ್ಣದ ಬಟ್ಟಿ ಅಂತ ಅಂದ್ಬಿಟ್ಟು ಗೂಡು ತರ ಹಾಕೋರು. ಈ ತರ ಗೂಡಿರೋದು ಈ ತರ ಇಲ್ಲಿ ಏನ್ ಮಾಡೋದು ಅಲ್ಲಲ್ಲೇ ಹೋಲ್ ಮಾಡ್ತಿದ್ರು ಇಲ್ಲಿ ಮತ್ತೆ ಇಲ್ಲೂ ಹೋಲ್ ಇರ್ತಿತ್ತು. ಅದನ್ನೆಲ್ಲ ತುಂಬಾರು ಏನ ಸುಣ್ಣದ ಕಲ್ಲುಗಳು ಅಲ್ಲಲ್ಲೇ ಮಧ್ಯ ಸೌದೆಗಳು ಇಲ್ಲಿ ಎಲ್ಲ ಹೋಲ್ಸ್ಗಳಲ್ಲಿ ಎಲ್ಲ ಉರಿ ಹಚ್ಚೋಂಗೆ ಸುಣ್ಣದ ಕಲ್ಲನ್ನ ಸುಡೋರು. ಗೊತ್ತಾಯ್ತಾ? ಸುಟ್ಟಾಗ ಅದೇನಾಗುತ್ತೆ ಕ್ಯಾಲ್ಸಿಯಂ ಕಾರ್ಬನೇಟು ಕ್ಯಾಲ್ಸಿಯಂ ಆಕ್ಸೈಡ್ ಆಗೋದು. ಕ್ಯಾಲ್ಸಿಯಂ ಆಕ್ಸೈಡ್ ಆಗೋದು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದು. ಅನಿಲ ಬಿಡುಗಡೆ ಆಗಲೇಬೇಕು ತಾನೆ ಅನಿಲ ಸುಟ್ಟಂಗೆ ಹೌದಾ? ಆ ಕ್ಯಾಲ್ಸಿಯಂ ಆಕ್ಸೈಡೇ ಸುಣ್ಣ. ನಾವು ಸತ್ತನಲ್ಲಿ ಇಟ್ಕೊಂಡಿರ್ತಾರಲ್ಲ ಅದು ಕ್ಯಾಲ್ಸಿಯಂ ಆಕ್ಸೈಡ್. ಅದನ್ನ ನಾವು ತಂದ್ಬಿಟ್ಟು ಕ್ಯಾಲ್ಸಿಯಂ ಅನ್ನ ತಂದ್ಬಿಟ್ಟು ನಾವು ಅದಕ್ಕೆ ನೀರು ಹಾಕ್ತಿದ್ವಿ. ಕ್ಯಾಲ್ಸಿಯಂ ಆಕ್ಸೈಡ್ ಮನೆಗೆ ತಂದದ್ದೇನು ದೊಡ್ಡ ಸೋರೆನಲ್ಲಿ ಅದಕ್ಕೆ ನೀರು ಹಾಕ್ಬೋದು. ತಣ್ಣೀರು ಹಾಕಿದ ತಕ್ಷಣ ಏನಾಗ್ತದ CaH2 ಅದಾಯ್ತಾ? ಅಲ್ಲೂ ಸಹ ಅನಿಲ ಬಿಡುಗಡೆ ಆಗುತ್ತೆ. ಏನು CaH2 ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದೆಲ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣ ಬರ್ತಿದೆ. ಅಂದ್ರೆ ಈಗೆಲ್ಲ ಇದರಲ್ಲಿ ಚೀಲಗಳಲ್ಲಿ ಬರುತ್ತೆ. ಅದನ್ನ ಪ್ರೈಮರ್ ಅಂತ ಮತ್ತೆ ವಾಲ್ ಪೇಪರ್ ಅಂತ ಈ ರೀತಿ ಕಾಸ್ಟ್ಲಿ ಕ್ಯಾಲ್ಸಿಯಂ ಇರೋದನ್ನ ಇದನ್ನ ನೀರಲ್ಲಿ ಹಾಕೊಂಡು ಪೌಡರ್ ಇರುತ್ತೆ ಡೈರೆಕ್ಟ್ ಆಗಿ ಕಲಿಸ್ಕೊಂಡು ಮಾಡ್ತಾರೆ. ಬಟ್ ಇದೆಲ್ಲ ಹಾಗೆ ಮಾಡ್ತೀವಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈಗೆಲ್ಲ ಫುಲ್ಲು ರೆಡಿಮೇಡ್ ಕೊಟ್ಬಿಡ್ತಾರೆ ನಿಮಗೆ. ಅದರಲ್ಲಿ ಅವಾಗ ಅಂತಂದ್ರೆ ಆ ಸುಣ್ಣದಲ್ಲಿ ಕಲ್ಲೆಲ್ಲ ಇರೋದು, ಕಲ್ಲು ಜರ್ಕ್ ಭಾಳ ಇರೋದು. ಈಗೆಲ್ಲ ಏನಿಲ್ಲ, ಅವೆಲ್ಲ ಕ್ಲೀನ್ ಮಾಡಿ ಒಳ್ಳೆ ಸುಣ್ಣ ಕೊಡ್ತಾರೆ. ಅದನ್ನ ಚಿಕ್ಕ ಪಾಕೆಟಲ್ಲಿ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಸುಣ್ಣ ಬೆಳಿತೀವಿ. ಹೌದಾ? ಇದು ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಸಹ ನೀರಿನ ಜೊತೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಎಲ್ಲ ಬಿಡುಗಡೆ ಅದಾಯ್ತಲ್ಲ. ಇಲ್ಲಿ ಹೈಡ್ರಾಕ್ಸೈಡ್ ಆಯ್ತು. ಇವೆಲ್ಲ ನೀರಿನ ಜೊತೆ ಸರಾಗವಾಗಿ ವರ್ತಿಸ್ತಕ್ಕಂಥ ಲೋಹಗಳು. ಗೊತ್ತಾಯ್ತಾ? ನಾನು ಹೇಳಿದೆ ಮೆಗ್ನೀಷಿಯಂ ಆಗಲಿ ಅಥವಾ ಕಬ್ಬಿಣ ಆಗಲಿ ಅವಕ್ಕೆಲ್ಲ ಹಬೆ ಇರ್ತಕ್ಕಂತಹ ನೀರು ಅವಶ್ಯಕ ಅಂತ. ಗದಗ್ತಿದೆ ಇದೇ ಬರುತ್ತೆ ಸುಚಿತ್ರ. ಹಂಗೆ ಕಣ್ಣು ಚೆನ್ನಾಗಿ ನೋಡಿ. ಹಬೆ ತಣ್ಣೀರಿನೊಂದಿಗೆ ಕ್ಯಾಲ್ಸಿಯಂ ವರ್ತಿಸುವುದಿಲ್ಲ, ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸುತ್ತದೆ. ಅವಾಗ ಇದು ಯಾವ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೋ ಅದೇ ತರ ಮೆಗ್ನೀಷಿಯಂ ನೀರಿನ ಜೊತೆಗೆ ಬಿಸಿ ನೀರಿನ ಜೊತೆ ವರ್ತಿಸುತ್ತೆ. ಬಿಸಿ ನೀರಿನ ಜೊತೆ ವರ್ತಿಸಿದಾಗ ಇಲ್ಲೇನಾಗಬೇಕು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಆಯ್ತಾ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಆಯ್ತಾ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಅದೇ ತರ ಅಲ್ಯೂಮಿನಿಯಂ, ಕಬ್ಬಿಣ, ಸತು ಇವು ನೀರಿನ ಜೊತೆನೂ ವರ್ತಿಸಲ್ಲ, ಬಿಸಿ ನೀರಿನ ಜೊತೆನೂ ವರ್ತಿಸಲ್ಲ. ಇದು ಹಬೆ ಬೇಕು ಅಂತ ಹೇಳಿದ್ರೆ ಇದು ಸ್ವಲ್ಪ ಬಿಸಿ ನೀರಿನ ಜೊತೆ ವರ್ತಿಸುತ್ತೆ, ಹಬೆ ಜೊತೆನೂ ವರ್ತಿಸುತ್ತೆ. ಬಟ್ ಇದು ಅಲ್ಯೂಮಿನಿಯಂ ಆಗಲಿ, ಕಬ್ಬಿಣ ಆಗಲಿ, ಸತು ಆಗಲಿ ನೀರಿನ ಜೊತೆನೂ ವರ್ತಿಸಲ್ಲ, ಬಿಸಿ ನೀರಿನ ಜೊತೆ ವರ್ತಿಸಲ್ಲ. ಮತ್ತೆ ಹಬೆ ಜೊತೆ ವರ್ತಿಸುತ್ತೆ. ಆಯ್ತಾ? ಕಬ್ಬಿಣ, ಅಲ್ಯೂಮಿನಿಯಂ ಪಾತ್ರೆ. ನಾವು ಅಲ್ಯೂಮಿನಿಯಂ ಪಾತ್ರೆನ ಬಹಳ ಬಳಸ್ತೀವಿ ಮನೆಗಳಲ್ಲಿ. ಹಂಗೇನಾರ ವರ್ತಿಸೋದಾಗಿದ್ರೆ ಏನಾಗ್ತಿತ್ತು, ಪಾತ್ರೆ ಹಾಳಾಗೋಗ್ತಿತ್ತು. ಬಿಸಿನೀರಿನ ಜೊತೆ ವರ್ತಿಸೋದಾಗಿದ್ರೆ ಹೌದಾ? ಅದರಲ್ಲೆಲ್ಲ ನಾವು ಸಾರು, ಅನ್ನ ಎಲ್ಲ ಮಾಡ್ತೀವಿ. ಎಷ್ಟು ಬಿಸಿಯಾಗಿ ಕುದಿಯಲ್ಲ ನೀರು, ಅದ್ರ ಜೊತೆ ವರ್ತಿಸುತ್ತಾ? ವರ್ತಿಸಲ್ಲ. ಹಬೆ ಜೊತೆಗೆ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಶಾಖದ ಜೊತೆಗೆ ಈ ಅಲ್ಯೂಮಿನಿಯಂ ಮತ್ತೆ ಪಾತ್ರೆ ತರ ರೂಪದಲ್ಲಿ ವರ್ತಿಸಲ್ಲ. ಈಗ ಕಬ್ಬಿಣ ಗಾಳಿಯೊಂದಿಗೆ ವರ್ತಿಸುತ್ತೆ ಅಂತ ಹೇಳಿದ್ರೆ ತುಕ್ಕಿಡಿಯೋದು ಒಂದಾದ್ರೆ, ಇನ್ನೊಂದು ನಾನು ಮೆಗ್ನೀಷಿಯಂನ ಉರಿಸಿ ತೋರಿಸಿದ್ನಲ್ಲ, ಹಂಗೆ ಕಬ್ಬಿಣದ ಚೂರುಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಅಲ್ಲಿ ಒಂದು ಜ್ವಾಲೆ ಬರುತ್ತೆ. ಕಬ್ಬಿಣದ ಚೂರುಗಳು ಡೈರೆಕ್ಟ್ ನಾನು ಈ ಕಬ್ಬಿಣ ಇಟ್ಟು ನಾನು ಜ್ವಾಲೆ ಬರೆಸ್ತೀನಿ ಅಂದ್ರೆ ಆಗುತ್ತಾ? ಅದೇ ಪುಡಿ ಪೌಡ್ರು ಕಬ್ಬಿಣದ ಚೂರುಗಳನ್ನು ನಾವು ಇದಕ್ಕೆ ಕೆಂಡಕ್ಕೆ ಹಾಕಿದ್ರೆ ಅಥವಾ ಉರಿತಕ್ಕಂತಹ ವಸ್ತುನ ಹಾಕಿದ್ರೆ ಅದು ಜ್ವಾಲೆ ಬರುತ್ತೆ. ಅರ್ಥಾಯ್ತಾ ಇದು? ಹಾಗೆ ಕಬ್ಬಿಣ, ಅಲ್ಯೂಮಿನಿಯಂ ಮತ್ತೆ ಸತುವಿನಂತಹ ಲೋಹಗಳು ತಣ್ಣೀರಿನ ಜೊತೆ ಆಗಲಿ ಬಿಸಿನೀರಿನ ಜೊತೆ ಆಗಲಿ ವರ್ತಿಸೋದು, ಹಬೆಯ ನೀರಿನ ಜೊತೆ ವರ್ತಿಸೋದು. ಅಲ್ಯೂಮಿನಿಯಂ ನೋಡಿ, ಅಲ್ಯೂಮಿನಿಯಂ ನೀರಿನ ಜೊತೆ ವರ್ತಿಸಿದಾಗ ಅವನ ಹಬೆ ಅಂತಂದ್ರೆ
ಅದು ನೀರಿನ ಒಂದು ಪರಿವರ್ತಿತ ರೂಪ. ಅಲ್ಯೂಮಿನಿಯಂ ಪ್ಲಸ್ ನೀರು, ಅದು ಪರಿವರ್ತಿತ ರೂಪ. ದ್ರವ ರೂಪದಿಂದ ಅದು ಅನಿಲ ರೂಪಕ್ಕೆ ಹೋಗಿರುತ್ತೆ. ಹೌದಾ? ಅದು ನೀರು ಅಂತಾನೆ ನಾವು ತಗೊಂತೀವಿ. ನೀರಿನ ಹಬೆಗಳು ಇಲ್ಲ ಏನಂತ ತಗೊಂತೀವಿ? ನೀರು. ಅಲ್ಯೂಮಿನಿಯಂ ನೀರಿನ ಜೊತೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಆಕ್ಸೈಡ್. ಈಗ ಹೈಡ್ರಾಕ್ಸೈಡ್ ಬರಲ್ಲ ನೋಡಿ. ಗಾಳಿ ಜೊತೆ ವರ್ತಿಸಿದಾಗ ಅನ್ನೋದಕ್ಕೂ ಅದೇ ಬಂತ ತಾನೆ. AlO3 ಬಂತ, Al2O3 ಬಂತ. ಗಾಳಿ ಜೊತೆ ನೋಡಿ ಅಲ್ಯೂಮಿನಿಯಂ ಇಂದಿನ ರಿಯಾಕ್ಷನ್. ಅಲ್ಯೂಮಿನಿಯಂ ಗಾಳಿ ಜೊತೆ ವರ್ತಿಸಿದಾಗ Al2O3 ಗಾಳಿ ಜೊತೆಗೆ ಇದು ಅಷ್ಟೇ. ಬಟ್ ಅಲ್ಲಿ ಗಾಳಿ ಜೊತೆ Al2O3 ಅಷ್ಟೇನಾ? Al2O3 Al plus O2 it gives rise to Al2O3. ನೀರಿನ ಜೊತೆಗೂ ಅಷ್ಟೇ ಉಂಟು. ಬಟ್ ಈ Al2O3 ಜೊತೆಗೆ ಏನಾಗುತ್ತೆ ಇಲ್ಲಿ ನೋಡಿ, ಆ ಅಲ್ಯೂಮಿನಿಯಂ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಇಲ್ಲಿ ಬಂದಿರೋದು ಅಲ್ಯೂಮಿನಿಯಂ ಆಕ್ಸಿಜನ್ ಅಂದ್ರೆ Al2O3 ಅಂದ್ರೆ ಉಳಿದಿರೋದೇನು? H2 ಅಲ್ವಾ? ಹೈಡ್ರೋಜನ್ ಇಲ್ಲ ಇಲ್ಲಿ ಬಿಡುಗಡೆ ಆಗಲಿಲ್ಲ. ಅರ್ಥ ಆಯ್ತಾ? ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ನೋಡಿ. ಗಾಳಿ ಜೊತೆ ವರ್ತಿಸಿದಾಗ ಮತ್ತೆ ನೀರಿನ ಜೊತೆ ವರ್ತಿಸಿದಾಗ. ಗಾಳಿ ಜೊತೆ ವರ್ತಿಸಿದಾಗ ಈಕ್ವೇಷನ್ ಹಿಂಗೆ ಸ್ಟಾಪ್ ಆಗುತ್ತೆ. H2O ಬದಲಾಗಿ ಇಲ್ಲಿ O2 ಇರುತ್ತೆ. ಹೌದಾ? ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿ ಹೈಡ್ರೋಜನ್ ಇರುತ್ತೆ ಅಲ್ಲೇನೋ, ಬರೀ ಗಾಳಿ ತಾನೆ. ನೆಕ್ಸ್ಟ್ ಅಲ್ಯೂಮಿನಿಯಂ ತರ ಕಬ್ಬಿಣ ನೀರಿನ ಜೊತೆ ವರ್ತಿಸಿದಾಗ ಏನಾಗುತ್ತೆ? ಕಬ್ಬಿಣದ ಆಕ್ಸೈಡ್. ಅಣುಸೂತ್ರ Fe2O3 ನ Fe3O4 ಕೊಟ್ರಾ? Fe2O3 ನು ಆಗುತ್ತೆ. ಅದಾಯ್ತಾ? Fe2O3 ನು ಬರ್ಬೋದು. Fe3O4 ಅದಾಯ್ತಾ? ಕಬ್ಬಿಣದ ಆಕ್ಸೈಡ್ ಪ್ಲಸ್ H2 ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳ? ಇವು ನೋಡಿ, ಇವು ಫೆರಿಕ್ ಆಕ್ಸೈಡ್, ಫೆರಸ್ ಆಕ್ಸೈಡ್ ಈ ತರ ಬರುತ್ತೆ. ಫೆರಿಕ್, ಫೆರಸ್, ಕ್ಯುಪ್ರಿಕ್, ಕ್ಯುಪ್ರಸ್ 3 2 ಡೈಆಕ್ಸೈಡ್, 2 ಇದ್ರೆ ಡೈ ಕಾರ್ಬನ್ ಡೈಆಕ್ಸೈಡ್, 1 ಇದ್ರೆ ಮಾನಾಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್, CO ಇದ್ರೆ ಕಾರ್ಬನ್ ಮಾನಾಕ್ಸೈಡ್, CO2 ಇದ್ರೆ ಕಾರ್ಬನ್ ಡೈಆಕ್ಸೈಡ್. ಆ ತರ ಫೆರಿಕ್, ಫೆರಸ್. ಈಗ ನೈಟ್ರೋಜನ್ ಇದೆ NO2 N2O2 N2O ಈ ತರ ಬರ್ತದೆ ಅನಿಸುತ್ತೆ. ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ಇದು ನೈಟ್ರೋಜನ್ ಡೈಆಕ್ಸೈಡ್ ಆಗುತ್ತೆ. ನೈಟ್ರಸ್, ನೈಟ್ರಿಕ್, ನೈಟ್ರೋಜನ್ ಡೈಆಕ್ಸೈಡ್. ಆಯ್ತಾ? ಈ ರೀತಿ ಅವಳ ಅಣುಸೂತ್ರಗಳಿಗೆ ನಿಮಗೆ ಇವತ್ತು ತಂದ್ಕೊಟ್ಲಲ್ಲ ಬುಕ್, ಯಾರು ಆ ಬುಕ್ಕಲ್ಲಿ ಇದೆ ಕರೆಕ್ಟ್ ಆಗಿ. ಫೆರಿಕ್ ಯಾವುದು, ಫೆರಸ್ ಯಾವುದು ಗೊತ್ತಾಯ್ತಾ? ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಟ್ರೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್ ಅವೆಲ್ಲವೂ ಅಣುಸೂತ್ರಗಳಿದ್ದಾವೆ. ಅವನ್ನೆಲ್ಲ ನೀವು ನೋಡ್ಬೇಕು, ನೋಡ್ಕೊಂಡು ಪಟ್ಟಿ ಮಾಡ್ಕೊಂಡು. ಫೆರಿಕ್ ಅಂತ ಯಾವುದಕ್ಕೆ ಅಂತಾರೆ, ಫೆರಸ್ ಅಂತ ಯಾವುದಕ್ಕೆ ಅಂತಾರೆ ಗೊತ್ತಾಯ್ತಾ? ಅಥವಾ ಕ್ಯುಪ್ರಿಕ್ ಅಂತ ಯಾವುದಕ್ಕೆ ಹೇಳ್ತಾರೆ, ಕ್ಯುಪ್ರಸ್ ತಾಮ್ರಕ್ಕೆ ಬರ್ತದೆ ಅದು. ಈ ಥರ ಡೈಆಕ್ಸೈಡ್ ಅವುಗಳ ಅಣುಸೂತ್ರಗಳ ಉಚ್ಚಾರಣೆಗಳು ಕರೆಕ್ಟ್ ಆಗಿದೆ. ಅವುಗಳನ್ನೆಲ್ಲ ನೀವು ಪಟ್ಟಿ ಮಾಡ್ಕೊಬೇಕು. ಫೆರಿಕ್ ಬೇರೆ, ಫೆರಸ್ ಬೇರೆ, ಕ್ಯುಪ್ರಿಕ್, ಕ್ಯುಪ್ರಸ್, ನೈಟ್ರಿಕ್, ನೈಟ್ರಸ್, ಡೈಆಕ್ಸೈಡ್ಗಳು ಆರಾಮಾಗಿ ಗೊತ್ತಾಗ್ತದೆ. ನೀವೇ ಅದನ್ನು ಕೊಡ್ತೀನಿ ಆ ಬುಕ್ಕನ್ನ, ಆ ಬುಕ್ಕಲ್ಲಿ ನೋಡ್ಬಿಟ್ಟು ನೀವು ಅದನ್ನು ನೋಡ್ಕೊಂಡು ಬರ್ಕೊಂಡ್ಬಿಟ್ಟು ಗೊತ್ತಾಯ್ತಾ? ನೋಡಿ, ಅವಳ ಪ್ರತಿಭಾ ವಾಪಸ್ ಕಳಿಸಿದಾಳೆ. ಎಷ್ಟೋ ಬುಕ್ಸ್ಗಳನ್ನ ಮಕ್ಕಳಿಗೆ ಆ ಥರ ಕೊಟ್ಟರೆ ವಾಪಸ್ ಬಂದೇ ಇಲ್ಲ ಬುಕ್ಸ್ಗಳು. ತುಂಬ ಚೆನ್ನಾಗಿದೆ ಆ ಬುಕ್, ಕೊಡ್ತೇನೆ, ನೋಡ್ಕೊಂಬರ್ತೀರಾ? ಇದಿಷ್ಟು ನಿಮಗೆ ನೋಡಿ. ಅದೇ ಮತ್ತೆ ಸೀಸಾ, ತಾಮ್ರ, ಬೆಳ್ಳಿ ಮತ್ತು ಚಿನ್ನದ ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸುವುದೇ ಇಲ್ಲ. ಹಬೆ ಜೊತೆನೂ ವರ್ತಿಸಲ್ಲ, ಬಿಸಿನೀರಿನ ಜೊತೆನೂ ವರ್ತಿಸಲ್ಲ, ನೀರಿನ ಜೊತೆನೂ ವರ್ತಿಸಲ್ಲ. ಯಾವುದು? ಸೀಸಾ, ಚಿನ್ನ, ಇಷ್ಟು ಈ ಲೋಹ. ಉಳಿದಿರ್ತಕ್ಕಂಥ ಲೋಹಗಳು ಹಬೆ ಜೊತೆ ವರ್ತಿಸ್ತವೆ, ಕೆಲವೊಂದು ತಣ್ಣೀರಲ್ಲಿ ವರ್ತಿಸ್ತವೆ, ಕೆಲವೊಂದು ಬಿಸಿನೀರಲ್ಲಿ ವರ್ತಿಸ್ತವೆ. ಇದಿಷ್ಟು ಲೋಹಗಳು ನೀರಿನ ಜೊತೆ ವರ್ತಿಸಿದಾಗ.
ಅರ್ಥಾಯ್ತಾ? ಹಾ, ನೀವೇನ್ ಮಾಡ್ಬೇಕು ಗೊತ್ತಾ, ಲೋಹಗಳು ನಮಗೆ ನೀವು ಪ್ರಾಜೆಕ್ಟ್ ವರ್ಕ್ ಹೆಂಗ್ ಕೊಡ್ತಾನೆ ಅಂದ್ರೆ, ಫಸ್ಟ್ ಲೋಹಗಳ ಮತ್ತು ಅಲೋಹಗಳ ಭೌತ ಲಕ್ಷಣಗಳಿಗೆ ವ್ಯತ್ಯಾಸ ಆ ಬುಕ್ಕಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಭೌತ ಲಕ್ಷಣಗಳನ್ನು. ನೆಕ್ಸ್ಟ್ ಲೋಹಗಳ ರಾಸಾಯನಿಕ ಲಕ್ಷಣಗಳು ಅಂತ ಹೆಡ್ಡಿಂಗ್ ಹಾಕ್ಬೇಕು. A4 ಶೀಟ್ ತಗೊಂಡು ಲೋಹಗಳ ರಾಸಾಯನಿಕ ಲಕ್ಷಣಗಳು ಏನಪ್ಪಾ, ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ಯಾವ ಧಾತುಗಳ ಜೊತೆಗೆ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗಿದೆಯೋ ಅವನ್ನ ಬರ್ಕೊಂಡು, ಅದೇ ಪ್ರಾಜೆಕ್ಟ್ ವರ್ಕ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ತರ ಲೋಹಗಳು ನೀರಿನಿಂದ ವರ್ತಿಸಿದಾಗ ಎಲ್ಲ ಈಕ್ವೇಶನ್ಸ್ ಇದೆ ಅವ್ರ ಟೆಕ್ಸ್ಟ್ ಬುಕ್ ಇದರಲ್ಲಿ, ದಪ್ಪ ಬುಕ್ ನಿಮ್ಮ ಟೆಕ್ಸ್ಟ್ ಬುಕ್ ಇದೆ, ಗೊತ್ತಾಯ್ತಾ? ನೆಕ್ಸ್ಟ್ ಲೋಹಗಳು ಆಮ್ಲಗಳೊಡನೆ ವರ್ತಿಸಿದಾಗ, ಲೋಹಗಳು ಆಮ್ಲದ ಜೊತೆಗೆ ವರ್ತಿಸಿದಾಗ ನೋಡಿ. ನಿಮಗೆ ಯಾವ್ಯಾವ ಆಮ್ಲಗಳು ಗೊತ್ತು? ಸಲ್ಫ್ಯೂರಿಕ್ ಆಮ್ಲ ಅಣುಸೂತ್ರ, ಸಲ್ಫ್ಯೂರಿಕ್ ಆಮ್ಲದ ಅಣುಸೂತ್ರ ಹೇಳಿ. ನೋಡಿ, ಆಮ್ಲಗಳ ಹೆಸರು ಗೊತ್ತಿಲ್ಲ ನಿಮಗೆ? ನೋಡಿ ಎಷ್ಟು ಸರಿ ಹೇಳ್ಕೊಂತ ಬಂದಿದ್ದೀನಿ, ಆದ್ರೂ ಒಬ್ರು ಆಮ್ಲಗಳ ಹೆಸರು ಹೇಳಲ್ಲ ಅಂದ್ರೆ. ಹೈಡ್ರೋಕ್ಲೋರಿಕ್ ಆಮ್ಲ ಗೊತ್ತಿಲ್ವಾ? ಇದು HCl ಇಲ್ವಾ? ಮತ್ತೆ ನೆಕ್ಸ್ಟ್ H2SO4 ಅಂದ್ರೆ ಏನು? ಹೈಡ್ರೋಕ್ಲೋರಿಕ್ ಹೈಡ್ರೋ, ಇದು ಎಂತ ಆಮ್ಲ? ಇದು ಹೈಡ್ರೋಕ್ಲೋರಿಕ್ ಆಮ್ಲ ಫಸ್ಟ್. ಎರಡನೇದು ನೈಟ್ರಿಕ್ ಆಮ್ಲ. ನೈಟ್ರಿಕ್, ನೈಟ್ರೋಜನ್ ಇದೆಯಾ ಅಲ್ಲಿ? ನೈಟ್ರೋಜನ್ ಇದೆಯಾ ನೈಟ್ರಿಕ್ ಆಮ್ಲ ಅದಕ್ಕೆ? ನೀವು ಫಸ್ಟ್ ಹೇಳಿದ್ರಲ್ಲ ಅದೇನೆ ಸಲ್ಫ್ಯೂರಿಕ್ ಆಮ್ಲ. ನಿಮ್ಗೆ 8ನೇ ಕ್ಲಾಸ್ನಲ್ಲಿ ಇದೇ ಇತ್ತು, ಸಲ್ಫ್ಯೂರಸ್ ಅಂತ ಇತ್ತು. H2SO3 ಇತ್ತು, H2SO4 ಸಲ್ಫ್ಯೂರಿಕ್, H2SO3 ಸಲ್ಫ್ಯೂರಸ್ ಆಮ್ಲ. ನಿಮ್ಗೆ 8ನೇ ಕ್ಲಾಸಲ್ಲಿ. ನೆಕ್ಸ್ಟ್ HNO3. HNO3 ಅಂದ್ರೆ HNO3 ಅಂದ್ರೆ ಈಗ ತಾನೇ ಹೇಳಿದ್ರಲ್ಲ ಅದೇ ನೈಟ್ರಿಕ್ ಆಮ್ಲ. ನೈಟ್ರಿಕ್ ಆಮ್ಲ, ಗೊತ್ತಾಯ್ತಾ? ಇವು ಮೂರು ಎಲ್ಲರಿಗೂ ಗೊತ್ತೇ ಇರ್ಬೇಕು ಆಮ್ಲಗಳ ಹೆಸರು ಅಟ್ಲೀಸ್ಟ್. ಅಸಿಟಿಕ್ ಆಮ್ಲ ಇದೆ, ಅಸಿಟಿಕ್ ಆಮ್ಲ, ಟಾಟಾರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಇವು ಪ್ರಯೋಗಶಾಲೆಯಲ್ಲಿ ಇರ್ತಕ್ಕಂಥ ಆಮ್ಲಗಳು. ಅಸಿಟಿಕ್ ಆಮ್ಲ, ಟಾಟಾರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಹೆಸರು ಕೇಳಿದ್ದೀರಾ? ಎಲ್ಲಿ ಎಲ್ಲಿರುತ್ತೆ? ಹುಣಸೆಹಣ್ಣಲ್ಲಿ ಟಾಟಾರಿಕ್ ಆಮ್ಲ, ಮತ್ತೆ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಮ್ಲ, ಮತ್ತೆ ಅಸಿಟಿಕ್ ಆಮ್ಲ ವಿನೆಗರ್. ವಿನೆಗರ್ ಅಂತ ನೀರ್ ತರದ್ದು ಒಂದು ಪ್ರಯೋಗ ಮಾಡಿದ್ದೆ, ಈಗ ನೆನಪಿಲ್ಲ ಇದೆಯಾ? ನೆನಪಿದೆಯಾ? ಅದು ವಿನಯ್ ತಂದಿದ್ದಲ್ಲ ವಿನೆಗರ್, ಅದು ಅಸಿಟಿಕ್ ಆಮ್ಲ. ನೋಡಿ, ಆ ಆಮ್ಲಗಳನ್ನ ಫುಡ್ ಪ್ರಿಸರ್ವೇಟಿವ್ ಅಂದ್ರೆ ಆಹಾರ ಪದಾರ್ಥಗಳು ಹಾಳಾಗದಂಗೆ ರಕ್ಷಣೆ ಮಾಡ್ಲಿಕ್ಕೂ ಹಾಕ್ತಾರೆ. ಉಪ್ಪಿನಕಾಯಿ ಅಂತ ಮಾರಾಟ ಮಾಡ್ತಾರಲ್ಲ, ನಾವು ಹಾಕಲ್ಲ, ನಮ್ಮ ಮನೆಗಳಲ್ಲಿ ಅವ್ರು ಹಾಕ್ತಾರೆ, ಅದಕ್ಕೆ ಅವ್ರು ಉಪ್ಪಿನಕಾಯಿ ಕೆಡಲ್ಲ. ಆಹಾರ ಪದಾರ್ಥಗಳ ಸಂರಕ್ಷಣೆಗೂ ಬಳಸ್ತಾರೆ. ಇವಿದವಲ್ಲ ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ. ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ, ಗೊತ್ತಿದೆಯಾ ನಿಮಗೆ? ತುಂಬಾ ಮೈಲ್ಡ್ ಆಗಿರುತ್ತೆ. ನಮ್ಮ ಜಠರದಲ್ಲಿ ಪ್ರತಿನಿತ್ಯ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಅದು ತುಂಬಾ ಮೈಲ್ಡ್ ಅಂದ್ರೆ ಅಷ್ಟು ಕಾನ್ಸಂಟ್ರೇಟೆಡ್ ಅಲ್ಲ, ತುಂಬಾ ಪ್ರಬಲವಾಗಿರಲ್ಲ. ಕಾನ್ಸಂಟ್ರೇಟೆಡ್ ಅಂದ್ರೆ ಪ್ರಬಲವಾದ ಆಮ್ಲ ಅಲ್ಲ, ಅದು ದುರ್ಬಲ ಆಮ್ಲ. ನಮ್ಮ ದೇಹದ ಜಠರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ ಅದು ನಮ್ಗೆ ಉಪಯೋಗ ಆಗುತ್ತೆ. ಸೂಕ್ಷ್ಮಾಣು ಜೀವಿಗಳನ್ನ ನಾಶ ಮಾಡಲಿಕ್ಕೆ, ಉಪಯುಕ್ತವಾದ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ನಾಶ ಮಾಡಲಿಕ್ಕೆ ಅದು ಉಪಯೋಗ ಆಗುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ. ಬಟ್ ಇಲ್ಲಿ ಪ್ರಯೋಗಶಾಲೆಯಲ್ಲಿ ಇರ್ತಕ್ಕಂಥದ್ದು ಕಾಣಿಸ್ತಿದೆಯಲ್ಲ, ಇವು ಎಲ್ಲ ನೋಡೋಕೆ ನೀರಿನ ತರ ಇರ್ತವೆ. ಹೈಡ್ರೋಕ್ಲೋರಿಕ್, ಇದು ಸಲ್ಫ್ಯೂರಿಕ್ ಆಮ್ಲ, ಇದು ಹೈಡ್ರೋಕ್ಲೋರಿಕ್ ಆಮ್ಲ. ಎಲ್ಲ ನೋಡಿ ಹೆಂಗಿದೆ, ನೀರ್ ತರ ಇದೆ, ಹೌದಾ? ಇವೆಲ್ಲ ಪ್ರಯೋಗಶಾಲೆ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಇನ್ನೊಂದು ಇದೇ ತರ ಬಾಟ್ಲಿ ಇದೆ ತಂದಿಲ್ಲ ನೀವು, ಅದು ನೈಟ್ರಿಕ್ ಆಮ್ಲ. ಅದೇನದು? ನೈಟ್ರಿಕ್ ಆಮ್ಲ, ಗೊತ್ತಾಯ್ತಾ? ಈ ಆಮ್ಲಗಳೊಡನೆ ಲೋಹಗಳು ವರ್ತಿಸಿದಾಗ ಏನಾಗುತ್ತೆ?
ಅಂತ ನೋಡೋಣ. ಗೊತ್ತಾಯ್ತಾ? ಉದಾಹರಣೆಗೆ ಮಕ್ಕಳ, ಆಮ್ಲಗಳೊಡನೆ ಲೋಹಗಳು ವರ್ತಿಸಿದಾಗ, ಆಮೇಲೆ ಮೆಗ್ನೀಷಿಯಂ ಇದೆ ತಾನೆ, ಮೆಗ್ನೀಷಿಯಂ ಇದೆಯಲ್ಲ, ಅದು ಲೋಹ ತಾನೆ, ಲೋಹ ತಾನೆ ಇದು. ನೋಡಿ, ಆ ಲೋಹವನ್ನ, ಮೆಗ್ನೀಷಿಯಂ ಲೋಹವನ್ನ ನಾವು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ಹಾಕೋಣ, ಏನಾಗುತ್ತೆ ಅಂತ ನೋಡೋಣ. ಇದು ತುಂಬಾ ಕಾನ್ಸಂಟ್ರೇಟೆಡ್ ಇತ್ತು, ತುಂಬಾ ದಿವಸ ಹಾಗೆ ಸ್ವಲ್ಪ ದುರ್ಬಲ ಆಗಿದೆ. ಆಕ್ಚುಲಿ ನಾವು ಪ್ರಯೋಗಶಾಲೆಯಲ್ಲಿ ತಂದಿರ್ತಕ್ಕಂತಹ ಈ ಆಮ್ಲವನ್ನ ಡೈರೆಕ್ಟ್ ಆಗಿ ಹಾಕಿ ನಾವು ಪ್ರಯೋಗನ ಮಾಡಲ್ಲ, ಗೊತ್ತಾಯ್ತಾ? ಡೈರೆಕ್ಟ್ ಆಗಿ ಇದು ಸ್ಟಾರ್ಟಿಂಗ್ ಎಲ್ಲ ತಂದಾಗ ಹೆಂಗಿತ್ತು ಅಂದ್ರೆ, ಇದು ತೆಗೆದ ತಕ್ಷಣ ಒಂಥರ ಹೊಗೆ ಬರೋದು, ಅದು ಪ್ರಬಲವಾಗಿತ್ತು. ಈಗ ಸ್ವಲ್ಪ ಹಳೇದಾಗಿರೋದ್ರಿಂದ ಅದು ದುರ್ಬಲ ಆಗಿದೆ, ಗೊತ್ತಾಗ್ತಿದೆಯಾ? ಅದು ದುರ್ಬಲ ಆಗಿದೆ. ನೋಡಿ, ಅವತ್ತು ಸತುವಿನ ಚೂರು ಅಂತ ಹೇಳಿದ್ರೆ, ಸತುವಿನ ಚೂರು ಎಲ್ಲಿದೆ ಅಂದ್ರೆ ಇದೇ ಸತುವಿನ ಚೂರು, ಕಾಣಿಸ್ತಿದೆಯಲ್ಲ, ಇದೇ ಸತುವಿನ ಚೂರು ಇವು. ಅವತ್ತು ತಂದು ಇಲ್ಲೇ ಇಟ್ಟಿದ್ದೀರಾ, ಸತ್ತು ಇಲ್ಲ ಅಂತ ಹುಡ್ತಾ ಇದ್ದೀರಲ್ಲ, ಇದೇ ಸತುವಿನ ಚೂರುಗಳು. ಇದು ತಾಮ್ರದ ಸಲ್ಫೇಟ್. ಇದೆಲ್ಲ ಇದು ಬೇರೆ ಬೇರೆ ಪ್ರಯೋಗಕ್ಕೆ ಬೇಕಿದು, ಇದು ಲೋಹಗಳ ಪಾಠದಲ್ಲೇ ಬರುತ್ತದೆ. ಗಂಧಕ ತೋರಿಸಿದ್ದೆಲ್ಲ ಅವತ್ತು ತಗೊಂಡೋಗಿ ಇದೆಲ್ಲ, ಇದು ಸತುವಿನ ಚೂರುಗಳು. ನೋಡಿ, 1 ಟೆಸ್ಟಿಬಲ್ ಸತುವಿನ ಚೂರುಗಳು ಹಾಕ್ತೀವಿ. ನೀವು ಕಬ್ಬಿಣ ಚೂರುಗಳು ತಂದಿಲ್ಲ, ಇದಾವ? ಇದರಲ್ಲಿ ಕಬ್ಬಿಣದ ಚೂರುಗಳು. ಕಬ್ಬಿಣ ಆದ ತಕ್ಷಣ ಕಬ್ಬಿಣ ಹಾಕಕ್ಕಾಗಲ್ಲ, ಕಬ್ಬಿಣ ಚೂರುಗಳನ್ನು ಹಾಕ್ಬೇಕು. ಸ್ವಲ್ಪ ಬಹಳ ಕಡಿಮೆ ಹಾಕ್ಬೇಕೆಲ್ಲ. ಆಯ್ತಾ? ಈ ಲೋಹಗಳು ಆಮ್ಲಗಳೊಡನೆ ವರ್ತಿಸಿದಾಗ, ಆಮ್ಲಗಳನ್ನ ಹಾಕಿದಾಗ ಏನಾಗ್ತದೆ ಅಂತ ನೋಡಿ. ಲೋಹಗಳೊಡನೆ ಈ ಲೋಹಗಳನ್ನ ನಾವೇನ್ ಮಾಡ್ಬೇಕು, ಇದಕ್ಕೆ ಆಮ್ಲ ಹಾಕ್ಬೇಕು, ಆಸಿಡ್. ಈಗ ಫಸ್ಟ್ ನಾನು ಮೆಗ್ನೀಷಿಯಂ, ಇದು ಮೆಗ್ನೀಷಿಯಂ ತಂದಿ ನೋಡಿ. ಕಾಣಿಸ್ತಿದೆಯಲ್ಲ, ಲೈಟ್ ಇಲ್ಲ, ಯಾಕೆ ಲೈಟ್ ಆಗಿ ಕಾಣಿಸಲ್ಲ, ಕಾಣಿಸ್ತಿದೆ, ಕಾಣಿಸ್ತದಲ್ಲ. ಈಗ ಇದು ಸತು, ಯಾವ ಆಮ್ಲ ಹಾಕ್ತಿರಲ್ಲ, ಕಾಣಿಸ್ತಿದೆಯಲ್ಲ, ಇದು ಮೆಗ್ನೀಷಿಯಂ. ಕಾಣಿಸ್ತಿದೆಯಲ್ಲ, ಸೋಡಿಯಂ ಆಮ್ಲಕ್ಕೆ ಹಾಕೋಣ. ಮತ್ತೆ ನೋಡಿ, ಅಲ್ಲಿ ಅನಿಲ ಬಿಡುಗಡೆ ಆಗೋದು ಕಾಣಿಸ್ತಿದೆ ಎಲ್ರಿಗೂ. ಇದು ಯಾವ್ದಿದು? ಇದಕ್ಕೆ ಏನ್ ಹಾಕಿದ್ದೆ ನಾನು? ಮೆಗ್ನೀಷಿಯಂ ಹಾಕಿದ್ದೆ. ಇದಕ್ಕೇನ್ ಹಾಕಿದ್ದೆ? ಸತ್ತು ಹಾಕಿದ್ದೆ. ತಾಮ್ರ ಎಲ್ಲ ಹಾಕಿದೆ. ಇದು ಮೆಗ್ನೀಷಿಯಂ ಹಾಕಿದ್ದೆ, ಇದು ಸತ್ತು ಹಾಕಿದ್ದೆ. ಗೊತ್ತಾಯ್ತಾ? ಮೆಗ್ನೀಷಿಯಂ ಲೋಹ ಮತ್ತೆ ಸತ್ತುವಿನ ಲೋಹ, ಸತ್ತು ಲೋಹ ಹಾಕಿದ್ದೆ, ಮೆಗ್ನೀಷಿಯಂ ಲೋಹ ಹಾಕಿದೆ. ಅರ್ಥ ಆಯ್ತಾ? ಇದು ಯಾವ್ದು ರಿಯಾಕ್ಷನ್ ಫಾಸ್ಟ್ ಆಯ್ತು, ಯಾವ್ದ್ರಲ್ಲಿ ಅನಿಲ ಜಾಸ್ತಿ ಬಿಡುಗಡೆ ಆಯ್ತು? ಮೆಗ್ನೀಷಿಯಂ ನಲ್ಲಿ. ಹೌದಾ? ಇನ್ನು ಬಿಡುಗಡೆ ಆಗ್ತಾ ಇದೆ ನೋಡಿ ಮೆಗ್ನೀಷಿಯಂ ಅಲ್ಲಿ. ಕಾಣಿಸ್ತಲ್ಲ ಎಲ್ಲರಿಗೂ? ನೋಡಿ, ಇದರಲ್ಲಿ ಏನಾದ್ರು ಸತ್ತು ಕಾಣಿಸ್ತೈತಾ? ಇದರಲ್ಲಿ ಏನಾದ್ರು ಮೆಗ್ನೀಷಿಯಂ ಕಾಣಿಸ್ತೈತಾ? ಇಲ್ಲ, ಇನ್ನು ರಿಯಾಕ್ಷನ್ ನಡೀತಾ ಇದೆ, ಚೂರು ಪಾರಿರೋದು ಮೆಗ್ನೀಷಿಯಂ. ಹೌದಾ? ಇದು ಸತ್ತು, ಇದು ಸಾರಿ, ಇದು ಮೆಗ್ನೀಷಿಯಂ, ಇದು ಸತ್ತು. ಇವುಗಳು ಯಾವ ಆಮ್ಲ ಹಾಕಿದ್ ನಾನು? ಹೈಡ್ರೋಕ್ಲೋರಿಕ್ ಆಮ್ಲ. ಅರ್ಥ ಆಯ್ತಾ? ಎಸ್, ಕಬ್ಬಿಣಕ್ಕೆ ಹಾಕೋಣ. ಯಾವ ಆಮ್ಲ? ಕಬ್ಬಿಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕೋಣ.
ಗೊತ್ತಾಯ್ತಾ? ರಿಯಾಕ್ಷನ್ ಆಗ್ತಾ ಇದೆಯಾ? ಹಾ, ನಿಧಾನ ಆಗುತ್ತೆ, ನಿಧಾನ ಆಗ್ತದೆ. ಗೊತ್ತಾಯ್ತಾ? ಹಾ, ಇದು ನಿಮ್ಗೆ ಇಟ್ಟಿರಲ್ಲ, ಸ್ವಲ್ಪ ಹೊತ್ತು ರಿಯಾಕ್ಷನ್ ಆಗುತ್ತೆ, ನೋಡೋಣ ಅಂತ ಏನಾಗುತ್ತೆ. ಹಾ, ನೋಡಿ ಈಗ ಇದನ್ನ ಕ್ರಿಯೆಯಲ್ಲಿ ಯಾವ ರೀತಿ ಅಂತ ಬರೆಯೋಣ. ಫಸ್ಟ್ ಏನ್ ತಗೊಂಡ್ವಿ? ಯಾವ ಆಮ್ಲ ಹಾಕಿದ್ವಿ? ಏನಾಯ್ತು? ಏನಾಗ್ಬೇಕಿದೆ? ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಅರ್ಥ ಆಯ್ತಾ? ಎಸ್, ಅದೇ ತರ ಸತು ಪ್ಲಸ್ ನೆಕ್ಸ್ಟ್ ಸತುವಿನ ಹೈಡ್ರೋಜನ್ ಎಲ್ಲ ಬಿಡುಗಡೆ. ಗೊತ್ತಾಯ್ತಾ ಮಕ್ಕಳು? ಇಲ್ಲಿ ನೋಡಿ, ಕಬ್ಬಿಣ ಪ್ಲಸ್ Cl2 FeCl2 ಇದೆಯಾ? ಇದೆಯಾ ಟೆಕ್ಸ್ಟ್ ಬುಕ್ ಅಲ್ಲಿ? ಇದೆಯಾ ಅದು ರಿಯಾಕ್ಷನ್? Fe2Cl3 ಆಗುತ್ತೆ. ಫೆರಿಕ್ಲೋರೈಡ್ ಹೈಡ್ರೋಜನ್ ಅನಿಲ ಬಿಡುಗಡೆ. ಗೊತ್ತಾಯ್ತಾ? ಯಾವುದೇ ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಆಯಾ ಲೋಹಗಳ ಕ್ಲೋರೈಡ್ಗಳು ಉಂಟಾಗುತ್ತೆ. ಆಯಾ ಲೋಹಗಳ ಕ್ಲೋರೈಡ್ ಉಂಟಾಗೋದ್ರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಹೈಡ್ರೋಜನ್ ಅನಿಲ ಬಿಡುಗಡೆ. ಇದರಲ್ಲಿ ಕಬ್ಬಿಣ ಇಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೆ ನೋಡಿ. ಸ್ವಲ್ಪ ಚೇಂಜ್ ಕಾಣಿಸ್ತಿದೆಯಾ? ಕಲರ್ ಚೇಂಜ್ ಕಾಣಿಸ್ತಿದೆಯಾ? ಇದು ನಿಧಾನವಾಗಿ ರಿಯಾಕ್ಷನ್ ಆಗುತ್ತೆ ರಾಸಾಯನಿಕ. ಬಟ್ ಮೆಗ್ನೀಷಿಯಂ ಮತ್ತೆ ಸತು ಇದೆಯಲ್ಲ, ಅದು ವೇಗವಾಗಿ ನಡೆಯುತ್ತೆ. ಇದರಲ್ಲಿ ಯಾವ ಮೆಗ್ನೀಷಿಯಂ ಯಾವ ಸತು ಅಂತೀವಿ? ಇದು ಮೆಗ್ನೀಷಿಯಮ್. ಹೆಂಗೆ ಹೇಳ್ತೀರಾ? ಕಲರ್ ಏನಾದ್ರು ಮೆಗ್ನೀಷಿಯಮ್ ನೋಡಿದ್ರ ನೀವು? ಫಸ್ಟ್ ಅಬ್ಸರ್ವ್ ಮಾಡಿದ್ರ? ಇದು ಸತು, ಹೌದಾ? ನನಗೆ ಇದು ಸತು, ಇದು ಇದೆ ನೋಡಿ. ಸತುವಿನ ಚೂರು ಇದೆ. ಇದು ಫುಲ್ ಕ್ಲಿಯರ್ ಇದೆ. ಅದೇ ರೆಗ್ಯುಲರ್ ಸ್ಟಡೀಸ್ ಕ್ರಿಯೇಷನ್ ಆಗ್ತಾ ಇದೆ ಸ್ವಲ್ಪ ಚೂರು. ಇದು ಮೆಗ್ನೀಷಿಯಂ, ಇದು ಸತು. ಆಯ್ತಾ? ಕ್ಲಿಯರ್ ಆಗಿದೆ ನೋಡಿ. ಆಮೇಲೆ ಇದು ಎಷ್ಟು ಬಗೆಯನ್ನ ಬಿಡ್ತು. ಇದು ವೇಗವಾಗಿ, ಸತುಗಿಂತ ಮೆಗ್ನೀಷಿಯಂ ವೇಗವಾಗಿ ವರ್ತಿಸುತ್ತೆ. ಕಬ್ಬಿಣ ಇವೆರಡಕ್ಕಿಂತ ನಿಧಾನ. ಅರ್ಥ ಆಯ್ತಾ? ಸತು ಮತ್ತೆ ಮೆಗ್ನೀಷಿಯಂಗೆ ಹೋಲಿಸ್ಕೊಂಡಾಗ ಮೆಗ್ನೀಷಿಯಂ ವೇಗವಾಗಿ ಕ್ರಿಯೆಯನ್ನು ನಡೆಸ್ತು. ನೋಡಿದ್ರಲ್ಲ, ಸತು ಮೆಗ್ನೀಷಿಯಂಗಿಂತ ನಿಧಾನ. ಅಂದ್ರೆ ತುಂಬಾ ನಿಧಾನ ಇಲ್ಲ, ಸ್ವಲ್ಪ. ಬಟ್ ಇವೆರಡಕ್ಕಿಂತ ನಿಧಾನ ಕಬ್ಬಿಣ. ಈ ಆಮ್ಲದ ಜೊತೆಗೆ ನಾವು ತಾಮ್ರ ಹಾಕ್ಲಿ, ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ಚಿನ್ನ ಹಾಕ್ಲಿ ವರ್ತಿಸ. ಅದಾಯ್ತಾ? ಚಿನ್ನನ ಕರಗಿಸ್ಬೇಕು ಅಂತ ಹೇಳಿದ್ರೆ ಈ ಎರಡು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಸಲ್ಫ್ಯೂರಿಕ್ ಆಮ್ಲ ಎರಡು ಸೇರಿಸಿ ಅಕ್ವೆರೇಜಿಯಾ ಅಂತ ಮಾಡ್ತಾರೆ. ನಿಮಗೆ ನೆಕ್ಸ್ಟ್ ಪಾಠದಲ್ಲಿ ಬರುತ್ತೆ. ಅದರಲ್ಲಿ ಕರಗುತ್ತೆ ಚಿನ್ನ. ಇದು ಜೊತೆ ವರ್ತಿಸಲ್ಲ. ಅದೇ ತರ ಸಲ್ಫ್ಯೂರಿಕ್ ಆಮ್ಲ ಸೇಮ್ ರಿಯಾಕ್ಷನ್ ಆದ ಸಲ್ಫ್ಯೂರಿಕ್ ಆಮ್ಲ. ಇದೇ ಮೆಗ್ನೀಷಿಯಂನ ಸಲ್ಫ್ಯೂರಿಕ್ ಆಮ್ಲ ಜೊತೆ ಹಾಕಿದ್ವಿ ಪ್ಲಸ್ ಇದೇ ಸತ್ತುವನ್ನ ನಾವು ಸಲ್ಫ್ಯೂರಿಕ್ ಆಮ್ಲ ಜೊತೆ ಹಾಕಿದ್ವಿ, ಏನಾಗುತ್ತೆ? ಇದು ಕ್ಲೋರೈಡ್ ಉಂಟು ಮಾಡುತ್ತಲ್ಲ, ಹಂಗೆ Mg ಪ್ಲಸ್ ಅದೇ ತರ Zn ಪ್ಲಸ್. ಸಾಮಾನ್ಯವಾಗಿ ಯಾವುದೇ ಲೋಹಗಳು ಸಲ್ಫ್ಯೂರಿಕ್ ಆಮ್ಲ ಜೊತೆ ವರ್ತಿಸಿದಾಗ ಆಯಾ ಲೋಹಗಳ ಸಲ್ಫೇಟ್ ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಇದಕ್ಕೆ ಕಾಮನ್ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ಲೋಹಗಳು ಆಮ್ಲಗಳೊಡನೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಲೋಹಗಳು ಆಮ್ಲಗಳೊಡನೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಯಾವ ಅನಿಲ ಬಿಡುಗಡೆ ಆಗುತ್ತೆ? ಅನಿಲ. ಇದು
ತರ ಆರಾಮಾಗಿ ತೋರಿಸ್ತೀವಲ್ಲ, ಇದು ಅನಿಲ ಅಂತ. ಎಸ್ ಅಂದ್ರೆ ಸಾಲಿಡ್, ಎಲ್ ಅಂದ್ರೆ ಲಿಕ್ವಿಡ್, ಗೊತ್ತಾಯ್ತಾ? ಜಿ ಅಂದ್ರೆ ಅನಿಲ, ಗ್ಯಾಸಿಯಸ್. ಅನಿಲ ಅಂತಾನೆ ಇದನ್ನು ತೋರಿಸ್ತಾರೆ, ಈ ತರ ಆವಿಯಾಗಿ ಹೋಗುತ್ತೆ ಅಂತ. ಈ ಎಲ್ಲಾ ಆಮ್ಲಗಳು ಸಹ ಲೋಹಗಳೊಡನೆ ವರ್ತಿಸಿದವು. ಎಲ್ಲಾ ಆಮ್ಲಗಳು ಲೋಹಗಳೊಡನೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಅನಿಲ, ಗೊತ್ತಾಯ್ತಾ? ಆಮ್ಲಗಳು ಲೋಹಗಳೊಡನೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಕಾಮನ್ ಕ್ವಶನ್ ಎಲ್ಲರಿಗೂ. ಬಟ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ, ಒಂದು ಮಾತ್ರ ಅಲ್ಲ. ಯಾವುದು? ತಾಮ್ರ. ತಾಮ್ರ ಇದೆಯಲ್ಲ, ಇದು ನೈಟ್ರಿಕ್ ಆಮ್ಲ ಜೊತೆ ವರ್ತಿಸುತ್ತೇನೆ. ಮತ್ತೆ ಮೆಗ್ನೀಷಿಯಂ ನೈಟ್ರಿಕ್ ಆಮ್ಲ ಜೊತೆ ವರ್ತಿಸಿದಾಗ, ಉದಾಹರಣೆಗೆ ಇನ್ನೊಂದು ಮೆಗ್ನೀಷಿಯಂ ನೈಟ್ರಿಕ್ ಆಮ್ಲ HNO3 ನೈಟ್ರಿಕ್ ಆಮ್ಲ ಜೊತೆ ವರ್ತಿಸ್ತೋನೆ, ಅವಾಗ ಏನಾಗುತ್ತೆ? NO3 ಮೆಗ್ನೀಷಿಯಂ ನೈಟ್ರೇಟ್ ಪ್ಲಸ್ H2. ಅದೇ ತರ ಸತು ಅಷ್ಟೇ, ಸತು ಪ್ಲಸ್ HNO3, ಸತುವಿನ ನೈಟ್ರೇಟ್ ಪ್ಲಸ್ H2. ಇವೆಲ್ಲ ಈಕ್ವೇಷನ್ಸ್ ರಿಯಾಕ್ಷನ್ಸ್ ನಿಮಗೆ ಆ ದಪ್ಪ ಬುಕ್ಕಲ್ಲಿ ಇದೆಯಲ್ಲ ಅದ್ರಲ್ಲಿ ಸಿಗುತ್ತೆ. ನೀವು ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಬರೀಬೇಕು. ಏನಾಯ್ತು? ಎಲ್ಲ ಯಾವುದೇ ಲೋಹಗಳು ಆಮ್ಲಗಳನ್ನ ವರ್ತಿಸಿದಾಗ ಆಯಾ ಕ್ಲೋರೈಡ್ಗಳು, ಆಯಾ ಸಲ್ಫೇಟ್ಗಳು ಮತ್ತೆ ಆಯಾ ನೈಟ್ರೇಟ್ಗಳು ಉಂಟಾಗೋದ್ರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಬಟ್ ಒಂದ್ ಮಾತ್ರ ನೋಡಿ, ಇದು ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕು. ತಾಮ್ರ, ತಾಮ್ರನು ಕಬ್ಬಿನ ತರ ನಿಧಾನ ವರ್ತನೆ ಮಾಡೋದು. ತಾಮ್ರ ಸಲ್ಫ್ಯೂರಿಕ್ ಆಮ್ಲ ಜೊತೆ ಆಗಲಿ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ಆಗಲಿ ವರ್ತಿಸೋದಿಲ್ಲ. ತಾಮ್ರ ನೈಟ್ರಿಕ್ ಆಮ್ಲ ಜೊತೆ ಮಾತ್ರ ವರ್ತಿಸುತ್ತೆ. ಕಬ್ಬಿಣದ ನೋಡ್ರಿ, ಕಾಣಿಸ್ತೀಯಲ್ಲ, ಹೊರಗೆಲ್ಲ ಬಂದಿದೆಯಲ್ಲ, ಸ್ವಲ್ಪ ಇನ್ನೂ ಸ್ವಲ್ಪ ರಿಯಾಕ್ಷನ್ ಆಗುತ್ತೆ, ನಿಧಾನ ಬಿಡುಗಡೆ ಆಗುತ್ತೆ ಹೈಡ್ರೋಜನ್ ಅನಿಲ. ತಾಮ್ರ ಇದೆಯಲ್ಲ, ಅದು ಸಲ್ಫ್ಯೂರಿಕ್ ಆಮ್ಲ ಜೊತೆ ಆಗಲಿ ನೈಟ್ರಿಕ್ ಆಮ್ಲ ಜೊತೆ ಆಗಲಿ ವರ್ತಿಸುವುದಿಲ್ಲ. ಸಲ್ಫ್ಯೂರಿಕ್ ಆಮ್ಲ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ವರ್ತಿಸಲ್ಲ ತಾಮ್ರ. ಬಟ್ ನೈಟ್ರಿಕ್ ಆಮ್ಲ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಲ್ಲ. ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಲ್ಲ. ತಾಮ್ರವು ನೈಟ್ರಿಕ್ ಆಮ್ಲದ ಅಣುಸೂತ್ರ, ನೈಟ್ರಿಕ್ ಆಮ್ಲದ ಅಣುಸೂತ್ರ ನಾನು ಬರ್ತಿದ್ದೀನಿ ಇದನ್ನ ಅಣುಸೂತ್ರನ. ಸಲ್ಫ್ಯೂರಿಕ್ ಆಮ್ಲದ ಅಣುಸೂತ್ರ H2SO4 ಹೇಳಿ. ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ ಹೇಳಿ ಇನ್ನೊಂದ್ಸರಿ. ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ ಸಲ್ಫ್ಯೂರಿಕ್ ಆಮ್ಲದ ಅಣುಸೂತ್ರ H2SO4 ನೈಟ್ರಿಕ್ ಆಮ್ಲದ ಅಣುಸೂತ್ರ HNO3. ಅರ್ಥ ಆಯ್ತಾ? ಯಾವ ಲೋಹಗಳು ಕ್ಲೋರೈಡ್ಗಳು ಸಲ್ಫೇಟ್ಗಳು ನೈಟ್ರೇಟ್ಗಳು ಉತ್ಪತ್ತಿ ಆಗ್ತವೆ. ಆದ್ರೆ ತಾಮ್ರವು ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ತಾಮ್ರದ ನೈಟ್ರೇಟ್ CuNO3 ಟ್ವೈಸ್ ಪ್ಲಸ್ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಲ್ಲ. ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಲ್ಲ. ನೈಟ್ರಸ್ ಆಕ್ಸೈಡ್ ಅಥವಾ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ H2 ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ನೈಟ್ರಿಕ್ ಆಮ್ಲವು ತಾಮ್ರ ಜೊತೆ ವರ್ತಿಸಿದಾಗ ಅಲ್ಲಿ ನೈಟ್ರೇಟ್ ಉತ್ಪತ್ತಿ ಆಗುತ್ತೆ, ಬಟ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ನಿಮಗೆ ಪೇಜ್ ನಂಬರ್ 53 ಇದೆ ನೋಡಿ. ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಲೋಹ, ಸಾರರಿಕ್ತ ಆಮ್ಲ, ಲವಣ ಮತ್ತು ಹೈಡ್ರೋಜನ್ ಕಾಣಿಸ್ತಿದೆಯಾ? ಲವಣ ಅಂದ್ರೆ ಲವಣಗಳು, ಲೋಹಗಳ ಜೊತೆ ಕ್ಲೋರೈಡ್ಗಳು ಸಲ್ಫೇಟ್ಗಳು ನೈಟ್ರೇಟ್ಗಳು ಇದೆಯಲ್ಲ, ಇವುಗಳನ್ನ ಲವಣ ಅಂತ ಕರೀತಾರೆ, ಪ್ಲಸ್ ಹೈಡ್ರೋಜನ್. ಗೊತ್ತಾಯ್ತಾ? ಪೇಜ್ ನಂಬರ್ 54 ತೆಗೆದು. ಪೇಜ್ ನಂಬರ್ 54 ಇಲ್ಲಿ ನೋಡಿ. ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸತು ಮತ್ತು ಕಬ್ಬಿಣವು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸುವುದರ ರಾಸಾಯನಿಕ ಸಮೀಕರಣ ಬರೆಯಿರಿ. ಬರಲ್ವಾ? ಹೈಡ್ರೋಕ್ಲೋರಿಕ್ ಆಮ್ಲ ಬರಲ್ವಾ? ಅದೇ ತರ ಸಲ್ಫ್ಯೂರಿಕ್ ಆಮ್ಲದ್ದು ಬರುತ್ತೆ. ನೆಕ್ಸ್ಟ್, ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನ್ನು ಬಿಡುಗಡೆ ಆಗುವುದಿಲ್ಲ. ಗೊತ್ತಾಯ್ತಾ? ಲೋಹವು ನೈಟ್ರಿಕ್ ಆಮ್ಲದ ಜೊತೆ
ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ. ಅರ್ಥ ಆಯ್ತಾ? ಏಕೆಂದರೆ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕ ಅಂದ್ರೆ ಆಮ್ಲಜನಕವನ್ನ ಸೇರಿಸ್ಕೊಳ್ಳುತ್ತದೆ. ನೈಟ್ರೋಜನ್ ಇರ್ತಕ್ಕಂಥ ನೈಟ್ರಿಕ್ ಆಮ್ಲ ಇದೆಯಲ್ಲ, ನೈಟ್ರಿಕ್ ಆಮ್ಲ ನೈಟ್ರೋಜನ್ ಇದೆಯಲ್ಲ, ಇದು ಆ ಆಮ್ಲಜನಕವನ್ನು ಉತ್ಕರ್ಷಿಸುತ್ತೆ, ಆಮ್ಲಜನಕ ಜೊತೆ ಸೇರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡೋದು. ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನ ಉತ್ಕರ್ಷಿ ನೀರನ್ನ ಉತ್ಪತ್ತಿ ಮಾಡುತ್ತೆ. ಇಲ್ಲೇನ್ ಬರುತ್ತೆ? ಹೈಡ್ರೋಜನ್ ಅನಿಲ ಬರಲ್ಲ, ನೀರನ್ನ ಉತ್ಪತ್ತಿ ಮಾಡುತ್ತೆ. ಪ್ರಬಲ ಉತ್ಕರ್ಷಣಕಾರಿ ನೈಟ್ರೋಜನ್. ಅದಕ್ಕೋಸ್ಕರ ನೈಟ್ರೋಜನ್ ಆಕ್ಸೈಡ್ ಕೊಟ್ಟಿದ್ದಾರೆ ನೋಡಿ, N2O, ನೈಟ್ರಸ್ ಆಕ್ಸೈಡ್, NO2 ನೈಟ್ರೋಜನ್ ಡೈಆಕ್ಸೈಡ್. ಈ ರೀತಿ ಏನಾಗುತ್ತೆ, ಈ ಲೋಹಗಳು, ಎಲ್ಲಾ ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಆಯಾ ಕ್ಲೋರೈಡ್ಗಳು ಸಲ್ಫೇಟ್ಗಳು ಉಂಟಾದ್ರೂ ನೈಟ್ರಿಕ್ ಆಮ್ಲ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಲ್ಲ, ನೀರು ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಸ್ಟಾರ್ಟ್ ಮಾಡಿ. ಎಷ್ಟಾಯ್ತು? ಇಲ್ಲಿ ನೆಕ್ಸ್ಟ್ ಪ್ಯಾರಾದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಒಂದು 2 ನಿಮಿಷ, ಒಂದು ಸ್ವಲ್ಪ ಕೇಳಿರಿ. ಲಾಸ್ಟ್ ಪ್ಯಾರಾದಲ್ಲಿ ನಿಮಗೆ ಏನಿದೆ? ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಪ್ಯಾರಾದಲ್ಲಿ ನಿಮಗೆ ಏನಿದೆ ಅಂದ್ರೆ ಇವುಗಳು ಲೋಹಗಳ ರಾಸಾಯನಿಕ ಕ್ರಿಯೆ ವೇಗ. ಅಲ್ಲಿ ಒಂದು ಮಾರ್ಕ್ ಕೊಟ್ಟಿದ್ದಾರೆ ನೋಡಿ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಕಬ್ಬಿಣ. ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಅಲ್ಲ, ಮೆಗ್ನೀಷಿಯಂ ಸತು ಇರಬೇಕು ಅಲ್ಲ, ಅಲ್ಯೂಮಿನಿಯಂ ತೋರಿಸ್ತಿಲ್ಲಲ್ಲ ನಿಮಗೆ. ಅಲ್ಯೂಮಿನಿಯಂ, ಸತು ಮತ್ತೆ ಕಬ್ಬಿಣ. ಇದೇನೇನು ತೋರಿಸುತ್ತೆ? ರಿಯಾಕ್ಷನ್, ರಾಸಾಯನಿಕ ಕ್ರಿಯೆ ವೇಗ. ಗೊತ್ತಾಯ್ತಾ? ಈ ಮಾರ್ಕ್ ನಿಮಗೆ ಮ್ಯಾಥ್ಸ್ ಅಲ್ಲಿ ಬರುತ್ತೆ ತಾನೆ? ಏನ್ ಬರುತ್ತೆ? 7, 5 ಏನ್ ಬರ್ತದೆ? ದೊಡ್ಡದು ಚಿಕ್ಕದು ಬರುತ್ತೆ ತಾನೆ ಮ್ಯಾಥ್ಸ್ ಅಲ್ಲಿ. ಆ ತರ ಇಲ್ಲಿ ಇದಕ್ಕಿಂತ ಇದು ಕಡಿಮೆ ಕ್ರಿಯಾಕಾರಕದಲ್ಲಿ ರಾಸಾಯನಿಕ ಕ್ರಿಯೆ ನಡೆದ್ರಲ್ಲಿ ಮೆಗ್ನೀಷಿಯಂಗಿಂತ ಅಲ್ಯೂಮಿನಿಯಂ ಕ್ರಿಯೆ ಕಡಿಮೆ, ಅಲ್ಯೂಮಿನಿಯಂಗಿಂತ ಸತುಗಿಂತ ನೋಡಿದ್ರಲ್ಲ. ಅರ್ಥ ಆಯ್ತಾ? ಇದು ಕ್ರಿಯಾಕಾರಕವನ್ನ ಹೇಳುತ್ತೆ. ಯಾವುದು? ಲಾಸ್ಟ್ ಪ್ಯಾರ್. HCl ಜೊತೆ ತಾಮ್ರವು ಸಾರಯುಕ್ತ HCl ಜೊತೆ ವರ್ತಿಸುವುದಿಲ್ಲ. ಲಾಸ್ಟ್ ಲೈನ್ ಇದೆ ತಾನೆ? ಇದಿಷ್ಟು ನಿಮಗೆ ಲೋಹಗಳು ಆಮ್ಲಗಳೊಡನೆ ವರ್ತಿಸಿದಾಗ ಮತ್ತೆ ಲೋಹಗಳು ನೀರಿನೊಳಗೆ ವರ್ತಿಸಿದಾಗ ಬರ್ತಕ್ಕಂಥ ಎಲ್ಲ ರಿಯಾಕ್ಷನ್ಸ್ ಅನ್ನ ಸರಿದೂಗಿಸಿ ಸಮೀಕರಣಗಳನ್ನ ಬರ್ಕೊಳ್ಬೇಕು. ನೆಕ್ಸ್ಟ್ ನಿಮಗೆ ಲೋಹೀಯ ಲವಣಗಳು. ಲೋಹೀಯ ಲವಣ ಅಂದ್ರೆ ಇವತ್ತಾನೆ ಲೋಹೀಯ ಲವಣಗಳು ಅಂತ ಹೇಳಿದ್ದಲ್ಲ. ಲೋಹೀಯ ಲವಣದ ದ್ರಾವಣಗಳೊಂದಿಗೆ ಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ? ಉದಾಹರಣೆಗೆ ಲೋಹೀಯ ಲವಣಗಳು ಅಂದ್ರೆ ಇದು ಬರುತ್ತೆ. ಇದು ತಾಮ್ರದ ಸಲ್ಫೇಟ್, ಇದನ್ನ ನೀರಿಗೆ ಹಾಕ್ತೀವಿ. ನೀರಿಗೆ ಹಾಕಿದಾಗ ಅದು ನೀಲಿ ಕಲರ್ ಲಿಕ್ವಿಡ್ ಬರುತ್ತೆ, ದ್ರಾವಣ. ಅದಕ್ಕೆ ನಾನು ಮೊಳೆ ಹಾಕ್ತೀನಿ. ಲೋಹ ಮೊಳೆ ತಾನೆ, ಅದನ್ನ ಹಾಕಿದಾಗ ಅದು ಯಾವ ರೀತಿ ರಾಸಾಯನಿಕ ಕ್ರಿಯೆ ನಡೀತೆ? ನೀವು 8ನೇ ಕ್ಲಾಸಲ್ಲಿ ಸ್ಥಾನಪಲಟ ಕ್ರಿಯೆ ಅಂತ ಮಾಡಿದ್ದೀರಿ. ರಾಸಾಯನಿಕ ಕ್ರಿಯೆ ಭಾಗದಲ್ಲೂ ರಾಸಾಯನಿಕ ಕ್ರಿಯೆಯಲ್ಲಿ ಸ್ಥಾನಪಲಟ ಕ್ರಿಯೆಗೆ ಉದಾಹರಣೆ ಕೊಟ್ಟು ಹೇಳಿದ್ವಿ, ಹೌದಾ? ಅದನ್ನ ಮಾಡ್ಲಿಕ್ಕೆ ಒಂದು ಮೊಳೆ ತಗೊಂಡ್ಬನ್ನಿ ಸರ್. ಸ್ಥಾನಪಲಟ ಕ್ರಿಯೆ ನೆಕ್ಸ್ಟ್ ಬರುತ್ತೆ. ಅರ್ಥ ಆಯ್ತಾ? ಇದಿಷ್ಟು ಬರೀತಿರಲ್ಲ, ಇಷ್ಟು ಚೆನ್ನಾಗಿ ಓದ್ಕೊಂಡ್ಬರ್ಬೇಕು. ಇತರ ಲೋಹೀಯ ಲವಣದ ದ್ರಾವಣಗಳಿಗೆ ಲೋಹಗಳು ಹೇಗೆ ಪ್ರತಿವರ್ತಿಸ್ತವೆ ನೆಕ್ಸ್ಟ್. ಆಯ್ತಾ ಮಕ್ಕಳ?